ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಟ್ರಂಪ್ ಕೊಟ್ಟಿದ್ದ 5 ದಿನಗಳ ಗಡುವು ಇನ್ನೇನು ಮುಗಿತಾ ಬಂದಿದೆ. ಇಷ್ಟಾದರೂ ಇರಾನ್ ಮತ್ತು ಅಮೆರಿಕಾಗಳ ನಡುವಿನ ಮಾತುಕತೆಯಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಕಾಣ್ತಾ ಇಲ್ಲ. ಅಲ್ಲಿ ಅಮೆರಿಕಾದ 15 ಪಾಯಿಂಟ್ಗಳ ನಿಬಂಧನಾ ಪಟ್ಟಿಯನ್ನು ಇರಾನ್ ಒಪ್ಪುತ್ತಾ ಇಲ್ಲ. ಅದರ ಬದಲಿಗೆ ನಮ್ಮದು ಒಂದಷ್ಟು ಬೇಡಿಕೆಗಳಿವೆ, ಅದನ್ನು ಅಮೆರಿಕಾನೇ ಈಡೇರಿಸಿ ಬಿಡಲಿ ಅಂತ ಅವರು ಕೇಳ್ತಾ ಇದ್ದಾರೆ. ಅದನ್ನು ಅಮೆರಿಕ ಯಾವತ್ತೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಆ ಎರಡೂ ಪಟ್ಟಿಗಳ ನಡುವೆ ಒಂದು ಒಪ್ಪಂದ ಆಗಬೇಕು. ಆದರೆ ಅದನ್ನು ಮಾಡಿಸೋದು ಯಾರು? ಇಲ್ಲಿ ಇರಾನ್ ಯುದ್ಧನ ನಾವು ಗೆಲ್ತಾ ಇದ್ದೀವಿ, ಸೋಲನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೆ ಟ್ರಂಪ್ ಸಂಧಾನ ಅಂತಿದ್ದಾರೆ ಅಂತೆಲ್ಲ ಮಾತಾಡೋದಕ್ಕೆ ಶುರು ಮಾಡಿದ ಕೂಡಲೇ ಇಸ್ರೇಲ್ ಇರಾನಿನ ನೌಕಾಪಡೆಯ ಮುಖ್ಯಸ್ಥನನ್ನೇ ಎಲಿಮಿನೇಟ್ ಮಾಡಿದೆ. ಹೆಚ್ಚು ಮಾತಾಡಿದರೆ ರಾಜಕೀಯ ಮುಖಂಡರು ನೀವು ಕೂಡ ನಮ್ಮ ಟ್ರಿಗರ್ ಟಾರ್ಗೆಟ್ ಅಲ್ಲೇ ಇದ್ದೀರಿ ಅಂತ ಈ ಮೂಲಕ ಇಸ್ರೇಲ್ ಎಚ್ಚರಿಕೆಯನ್ನು ಕೊಡ್ತಾ ಇದೆಯಾ ಗೊತ್ತಿಲ್ಲ. ಇನ್ನು ಮಾತುಕತೆಗಳು ಸಫಲ ಆದರೆ ಏನಾಗುತ್ತೆ ಅನ್ನೋದಕ್ಕಿಂತ ವಿಫಲವಾದರೆ ಏನಾಗಬಹುದು ಅನ್ನೋದೇ ಈಗಲ್ಲಿ ಚರ್ಚೆಯ ವಿಷಯವಾಗಿ ಕಾಣ್ತಾ ಇದೆ. US ಮರೈನ್ ಪಡೆಗಳಿಗಾಗಲೇ ಹಾರ್ಮೋಜ್ನ ಸಮೀಪಕ್ಕೆ ಬಂದಿವೆ. ಟ್ರಂಪ್ ಮತ್ತೆ ನ್ಯಾಟೋ ಮೇಲೆ ಹರಿಹಾಯ್ದಿದ್ದಾರೆ. ಟ್ರಂಪ್ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ನಾವು ಹಾರ್ಮೋಜ್ ರಕ್ಷಣೆಯಲ್ಲಿ ಭಾಗಿಯಾಗಿದ್ದೀವಿ ಅನ್ನೋ ಥರ ನ್ಯಾಟೋ ಮಾತಾಡ್ತಾ ಇದೆ. ಅಮೆರಿಕ ಮಿತ್ರ ದೇಶಗಳು ಮತ್ತು ಭಾರತ ಸೇರಿದಂತೆ ಕ್ವಾಡ್ ದೇಶಗಳ ನೌಕಾಪಡೆಗಳ ಮುಖ್ಯಸ್ಥರು ಪಶ್ಚಿಮ ಏಷ್ಯಾದ ಸದ್ಯದ ಪರಿಸ್ಥಿತಿಗಳ ಬಗ್ಗೆ ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ಹಾಗಾದ್ರೆ ಅಲ್ಲಿ ಏನಾಗುತ್ತೆ? ಟ್ರಂಪ್ ಹೇಳಿದ ಹಾಗೆ ಇರಾನ್ಗೆ ಅಮೆರಿಕ ನರಕ ತೋರಿಸುತ್ತಾ ಅಥವಾ ಇರಾನೇ ಅಮೆರಿಕಾದ ಸೈನಿಕರನ್ನು ಬಾಡಿ ಬ್ಯಾಗ್ಗಳಲ್ಲಿ ಪ್ಯಾಕ್ ಮಾಡಿ ವಾಪಸ್ ಕಳುಹಿಸುತ್ತಾ? ಇಷ್ಟಕ್ಕೂ ಅಲ್ಲಿ ಏನಾಗ್ತಾ ಇದೆ ಬನ್ನಿ ನೋಡೋಣ. ಗೆಳೆಯರೆ, ಹಾರ್ಮೋಸ್ ಕ್ರೈಸಿಸ್ ಇಡೀ ಜಗತ್ತನ್ನು ಇವತ್ತು ತೈಲ ಸಂಕಷ್ಟಕ್ಕೆ ದೂಡ್ತಾ ಇದೆ. ಭಾರತದಲ್ಲಿ ಕೂಡ ಒಂದಷ್ಟು ರಾಜ್ಯಗಳಲ್ಲಿ ತೈಲ ಸಮಸ್ಯೆಯ ವದಂತಿಗಳು ಶುರುವಾದ ಕೂಡಲೇ ಜನ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಲ್ಲೋದಕ್ಕೆ ಶುರು ಮಾಡಿದ್ದಾರೆ. ಅದನ್ನು ನೋಡಿ ಇನ್ನಷ್ಟು ಜನ ಆತಂಕಗೊಂಡು ಒಂದಷ್ಟು ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಅದು ವೇಗವಾಗಿ ಹರಡಿ ಎಲ್ಲ ಕಡೆಗಳಲ್ಲೂ ಇದೇ ಥರದ ಸಾಲುಗಳು ಬೆಳೆದು ಕೃತಕ ಡಿಮ್ಯಾಂಡ್ ಹಾಗೂ ಅಭಾವ ಸೃಷ್ಟಿಯಾಗೋದು, ಈ ಥರದ ಘಟನೆಗಳು ನಡೆಯೋದಕ್ಕೆ ಶುರುವಾಗಿವೆ. ಸರ್ಕಾರ ಏನೋ ಆತಂಕ ಬೇಡ ಅಂತ ಹೇಳ್ತಾ ಇದೆ, ಆದರೆ ತೈಲ ಇಲ್ಲದೆ ಸಾಕಷ್ಟು ಜನರ ಬದುಕಿನ ಬಂಡಿಗಳು ನಡೆಯೋದಿಲ್ಲ. ಇನ್ನು ಕೆಲ ಕಡೆಗಳಲ್ಲಿ ಲಾಕ್ಡೌನೇ ಆಗಿ ಹೋಗ್ಬಿಡುತ್ತೇನೋ ಅನ್ನೋ ಥರದ ಆತಂಕಗಳು ಕೂಡ ಶುರು ಆಗ್ತಾ ಇವೆ. ಹಾಗೆ ಗ್ಯಾಸ್ ಕೂಡ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಮೊದಲೆಲ್ಲ ಸುಲಭವಾಗಿ ಬೇಕಾದಷ್ಟು ಸಿಲಿಂಡರ್ಗಳು ಸಿಗ್ತಾ ಇದ್ವು. ಈಗ ನಗರ ಪ್ರದೇಶದಲ್ಲಿ ಕಡ್ಡಾಯವಾಗಿ 1 ಮತ್ತು 2ನೇ ಬುಕಿಂಗ್ ನಡುವೆ 25 ದಿನ ಅಂತರ ಇರಬೇಕು. ಆದರೆ ಬ್ಲಾಕ್ ಮಾರ್ಕೆಟಲ್ಲಿ ಮಾತ್ರ ಸಿಲಿಂಡರ್ಗಳು ಸುಲಭವಾಗಿ ಸಿಗ್ತಾ ಇವೆ. ಅಡುಗೆ ಅನಿಲವನ್ನು ಹೇಗೋ ಮ್ಯಾನೇಜ್ ಮಾಡಬಹುದು, ಆದರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ ಹೋಟೆಲ್ ಮಾಲೀಕರು, ಕ್ಯಾಟ್ರಿಂಗ್ ಮಾಡೋರು ಹೇಳ್ತಾ ಇದ್ದಾರೆ. ಕೆಲ ಸಣ್ಣ ಸಣ್ಣ ಹೋಟೆಲ್ಗಳ ಬುದ್ಧಿವಂತರು ಸೌದೆ ಒಲೆಗಳನ್ನು ಬಳಸೋದರ ಮೂಲಕ ಆಹಾರದ ರುಚಿಯನ್ನು ಹೆಚ್ಚಿಸಿ ಗ್ರಾಹಕರಿಗೆ ಗ್ಯಾಸ್ ಟ್ಯಾಕ್ಸನ್ನು ಹಾಕಿ ಒಂದಷ್ಟು ದುಂಡುಗೂ ಆಗ್ತಾ ಇದ್ದಾರೆ. ಇನ್ನು ಇಲ್ಲಿ ಎಲ್ಲರ ಬಯಕೆ ಯುದ್ಧ ಬೇಗ ನಿಲ್ಲಿ ಅಂತಾನೆ. ಆದರೆ ಅದು ಹೇಗೆ ನಿಲ್ಲುತ್ತೆ ಗೆಳೆಯರೆ? ಇಲ್ಲಿ ನಮಗೊಂದು ಗೊತ್ತಿರಲಿ, ಈ ಪರ್ಷಿಯನ್ ಗಲ್ಫ್ ಅನ್ನೋದು ಯುದ್ಧಗಳನ್ನೇನು ಹೊಸದಾಗಿ ನೋಡ್ತಾ ಇಲ್ಲ. ಹಾಗೆ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ನಿರ್ಭರತೆ ಅನ್ನೋದು ಜನರನ್ನು ಯಾವತ್ತಿಗೂ ನೆಮ್ಮದಿಯಾಗಿರೋದಕ್ಕೂ ಬಿಟ್ಟಿಲ್ಲ. ಈ ಹಿಂದೆ ಇರಾನ್ ಇರಾಕ್ ಯುದ್ಧದ ಸಂದರ್ಭದಲ್ಲಿ ಕೂಡ ಪೆಟ್ರೋಲ್ ಅಭಾವವನ್ನು ಜಗತ್ತು ನೋಡಿತ್ತು. ಇಸ್ರೇಲ್ ಅರಬ್ ಯುದ್ಧದ ಸಂದರ್ಭದಲ್ಲೂ ಪೆಟ್ರೋಲು, ಕಚ್ಚಾ ತೈಲ ಇಲ್ಲದೆ ಸಮಸ್ಯೆ ಉಂಟಾಗಿತ್ತು. ಅವತ್ತಿಗೆ ನಾವು ಅಂದರೆ ಭಾರತೀಯರು ಈ ಪ್ರಮಾಣದಲ್ಲಿ ಗ್ಯಾಸು, ಪೆಟ್ರೋಲು, ಡೀಸೆಲ್ ಮೇಲೆ ಡಿಪೆಂಡ್ ಆಗಿರಲಿಲ್ಲ. ಹೀಗಾಗಿ ಸಾಮಾನ್ಯರಿಗೆ ಅದರ ಬಿಸಿ ಕಡಿಮೆ ತಾಗ್ತಾ ಇತ್ತೋ ಏನೋ. ಆದರೆ ಅವತ್ತೂ ಕೂಡ ಯಾರು ಸೀಮೆಣ್ಣೆ ಮೇಲೆ ಆಧಾರ ಪಟ್ಟಿದ್ರು ಅವರು ಸಮಸ್ಯೆಯನ್ನು ಎದುರಿಸಿದ್ರು. ಇನ್ನು ಈಗ ಪೆಟ್ರೋಲ್ ಹಾಗೂ ಗ್ಯಾಸ್ ಇಲ್ಲದೆ ನಮ್ಮ ಬದುಕು ನಡೆಯೋದು ಕಷ್ಟ ಅನ್ನೋ ಹಾಗಾಗಿದೆ. ಸೊ ಹೆಚ್ಚು ಸಮಸ್ಯೆಯನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ. ಹೀಗಾಗಿ ಈ ಯುದ್ಧ ಬೇಗ ನಿಲ್ಲಬೇಕು. ಜಗತ್ತಿಗೆ ತೈಲ, ಗ್ಯಾಸು, ಕೆಮಿಕಲ್ಸು, ರಸಗೊಬ್ಬರಗಳು ಎಲ್ಲ ಸಿಗೋ ಹಾಗಾಗಬೇಕು ಅಂತ GCC ಅಂದರೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಹೇಳ್ತಾ ಇದೆ. ಗುರುವಾರ ಸಭೆ ಸೇರಿದ ಗಲ್ಫ್ ದೇಶಗಳು ಇರಾನ್ ಇಡೀ ಜಗತ್ತಿನ ವಿರುದ್ಧ ಆರ್ಥಿಕ ಭಯೋತ್ಪಾದನೆಯನ್ನು ಮಾಡ್ತಾ ಇದೆ, ಅದು ನಿಲ್ಲಬೇಕು ಅಂತ ಒತ್ತಾಯ ಮಾಡಿವೆ. ಸ್ಟ್ರೈಟ್ ಆಫ್ ಹಾರ್ಮೋಜ್ನ ವಿಷಯದಲ್ಲಿ ಜಾಗತಿಕ ದೇಶಗಳು ಹಾಗೂ ವಿಶ್ವಸಂಸ್ಥೆ ಇರಾನ್ ವಿರುದ್ಧ ಕಠಿಣ ಕ್ರಮಗಳಿಗೆ ಮುಂದಾಗಬೇಕು. ಹಾಗೆ ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆಗಳಲ್ಲಿ ಗಲ್ಫ್ ದೇಶಗಳ ಪ್ರತಿನಿಧಿಗಳೂ ಭಾಗಿಯಾಗಬೇಕು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಇರಾನ್ ಇಲ್ಲಿವರೆಗೆ ಏನೆಲ್ಲ ಮಾಡ್ತಾ ಇದೆ ಅದನ್ನು ನಾವು ಒಪ್ಪೋದಕ್ಕೆ, ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಶಿಯಾ ರೆಜಿಮ್ಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಕೂಡ ಗಲ್ಫ್ ದೇಶಗಳ ಒಕ್ಕೂಟ ಒತ್ತಾಯವನ್ನು ಮಾಡಿದೆ. ಅವರು ಇರಾನಿನ ರೆಜಿಮ್ ಚೇಂಜ್ ಬಗ್ಗೆ ತುಂಬ ಆಸಕ್ತಿಯನ್ನು ಹೊಂದಿದ್ದಾರೆ. ಎಲ್ಲಿ ಅಮೆರಿಕ ಹಾಗೆ ಕಾಂಪ್ರಮೈಸ್ ಆಗಿಬಿಡುತ್ತೋ ಅನ್ನೋ ಕಾರಣಕ್ಕೆ ಮಾತುಕತೆಗೆ ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಅರಬ್ ದೇಶಗಳು ಹೇಳ್ತಾ ಇವೆ. ಅದು ಸರಿ ಕೂಡ ಇದೆ. ಯಾಕೆಂದರೆ ಅಲ್ಲಿ ನಿಜವಾದ ಸಂತ್ರಸ್ತರೇ ಅವರನ್ನು ಬಿಟ್ಟು ಮೀಟಿಂಗ್ಗಳನ್ನು ಮಾಡೋದ್ರಲ್ಲಿ ಅರ್ಥನೇ ಇರೋದಿಲ್ಲ.
ಇದರ ನಡುವೆ ಗುರುವಾರ ಬೆಳಗ್ಗೆನೆ ವೈಟ್ ಹೌಸ್ನಿಂದ ದೊಡ್ಡ ಮಾಹಿತಿಯೊಂದು ಹೊರಬಿತ್ತು. ಈ ಬಾರಿ ಇರಾನ್ ಅಮೆರಿಕದ ಷರತ್ತುಗಳನ್ನು ಒಪ್ಪಿ ಸಂಧಾನ ಮಾಡಿಕೊಳ್ಳದೇ ಇದ್ದರೆ ಟ್ರಂಪ್ ಅಲ್ಲಿ ನರಕವನ್ನು ಸೃಷ್ಟಿ ಮಾಡಿಬಿಡ್ತಾರೆ ಅಂತ ವೈಟ್ ಹೌಸ್ನ ವಕ್ತಾರೆ ಹೇಳಿದ್ದನ್ನು ಕೇಳಿದರೆ ಅಮೆರಿಕದ ಆಡಳಿತದಲ್ಲಿ ಎಲ್ಲರೂ ಕೂಡ ಟ್ರಂಪ್ ಥರಾನೇ ಮಾತಾಡ್ತಾರಲ್ಲ ಅಂತ ಅನ್ನಿಸದೇ ಇರಲಿಲ್ಲ. ಆದರೂ ವೈಟ್ ಹೌಸ್ ಹೇಳಿದ ಮಾತದು, ಹೀಗಾಗಿ ಅದನ್ನು ಟ್ರಂಪ್ ಮಾತುಗಳಿಗಿಂತ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು. ಇದು ಅಮೆರಿಕ ಆ ಯುದ್ಧವನ್ನು ಹೆಂಗಾದರೂ ಮಾಡಿ ಮುಗಿಸಿ ಬಿಡಬೇಕು ಅನ್ನೋ ಮೂಡಲ್ಲೇನೂ ಇಲ್ಲ. ಅವರು ಒಂದು ಪ್ಲಾನ್ ಇಟ್ಟುಕೊಂಡೇ ಹೋಗ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ಹೀಗೆ ಅಂದುಕೊಳ್ಳೋ ಹೊತ್ತಿಗೆ ಸಂಜೆ ಟ್ರಂಪ್ ಕೂಡ ಹಾರ್ಮೋಸನ್ನು ಫ್ರೀ ಮಾಡಿ, ಇಲ್ಲ ಅಂದರೆ ನಾವು ನಿಮಗೆ ನರಕ ತೋರಿಸ್ತೀವಿ ಅನ್ನೋ ಮಾತನ್ನು ಹೇಳೇ ಬಿಟ್ರು. The fact that we're real and solid and we're there, we're going to let you have 8 boats of oil, 8 boats, 8 big boats of oil. This was 2 days ago. And they'll sail up tomorrow. That was 3 days ago. And I didn't think much about it. And then I watched the news and they said, a very good anchor actually, happened to be Fox, but I watched it and he said, something's unusual happening. There are 8 boats that are going right up the middle of the Hormuz Strait. 8 big tankers are going loaded up with oil right through. And I said, well, I guess they were right, and they were real, and I think they were Pakistani flagged. Yes. And I said, well, I guess we're dealing with the right people. And actually, they then apologized for something they said, and they said, we're going to send 2 more boats. And it ended up being 10 boats. All right, I hope I haven't screwed up your negotiations, but I thought it was appropriate to say, because I did taunt you the other day by saying they're going to give us a present. ಇನ್ನು ಟ್ರಂಪ್ ಅದೇನು ಜೋಕ್ ಮಾಡಿದ್ರು, ನಿಜ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಇರಾನ್ 10 ತೈಲ ಹಡಗುಗಳ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅವರು ನಮಗೆ 8 ಹಡಗುಗಳನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಆನಂತರ ನನಗೆ ಕ್ಷಮೆ ಕೇಳಿ ಇನ್ನೊಂದೆರಡು ದೊಡ್ಡ ಹಡಗುಗಳನ್ನು ಕೂಡ ಅಲ್ಲಿ ಇಂಧನ ತುಂಬಿಕೊಂಡು ಹೋಗೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಒಟ್ಟು 10 ಹಡಗುಗಳನ್ನು ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಇರಾನ್ ನನಗೆ ಗಿಫ್ಟ್ ರೂಪದಲ್ಲಿ ಕೊಟ್ಟಿದೆ ಅಂತ ಇಲ್ಲಿ ಟ್ರಂಪ್ ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇರಾನಿನ ನಾಯಕರು ಸಂಧಾನಕ್ಕೆ ನಮ್ಮನ್ನು ದಯನೀಯವಾಗಿ ಬೇಡ್ಕೊಳ್ತಾ ಇದ್ದಾರೆ. ಆದರೆ ಅವ್ರ ಪರಿಸ್ಥಿತಿ ಹೆಂಗಿದೆಯಪ್ಪ ಅಂದರೆ, ಸಂಧಾನದ ಮಾತುಗಳನ್ನು ಬಹಿರಂಗವಾಗಿ ಆಡಿದರೆ IRGC ಇರಾನಿನ ನಾಯಕರನ್ನು ಕೊಂದು ಹಾಕತ್ತೆ. ಸಂಧಾನ ಮಾಡಿಕೊಳ್ಳದೆ ಹಾಗೆ ಯುದ್ಧನೇ ಮಾಡ್ತೀವಿ ಅಂದರೆ ನಾವು ಅವರನ್ನು ಕೊಂದು ಹಾಕ್ತೀವಿ. ಹೀಗಾಗಿ ಅವರು ಭಯದಲ್ಲಿ ನರಳುತ್ತಾ ಇದ್ದಾರೆ ಅನ್ನೋ ಇನ್ನೂ ಒಂದು ಬಾಂಬನ್ನು ಕೂಡ ಟ್ರಂಪಲ್ಲಿ ಹಾಕಿದರು. ಗೆಳೆಯರಲ್ಲಿ ಟ್ರಂಪ್ ಏನೇ ಹೇಳಿದರು, ಇರಾನ್ ಮೇಲೆ ಅಮೆರಿಕ ಹಾಕ್ತಾ ಇರೋ ಷರತ್ತುಗಳನ್ನು ಇರಾನ್ ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ ಸಂಧಾನ ಅನ್ನೋದು ಸದ್ಯಕ್ಕೆ ಆಗೋ ಥರದ್ದಲ್ಲ ಅಂತಾನೆ ಎಲ್ಲರೂ ಅಭಿಪ್ರಾಯ ಪಡ್ತಾ ಇದ್ದಾರೆ. ಟ್ರಂಪ್ ಹಾಗೂ ಅಮೆರಿಕಾಗೂ ಇದು ಗೊತ್ತಿದೆ. ಹೀಗಾಗಿ ಅಮೆರಿಕ ತನ್ನ ಹೆಚ್ಚುವರಿ ಪಡೆಗಳನ್ನು ಈಗಾಗಲೇ ಪರ್ಷಿಯನ್ ಗಲ್ಫ್ಗೆ ಕಳುಹಿಸಿಕೊಟ್ಟಿದೆ. ಅಮೆರಿಕದ ಮರೈನರ್ಸ್ ಗಲ್ಫ್ಗೆ ಬಂದಿದ್ದಾರೆ. ಕಾರ್ಯಾಚರಣೆಗೆ ಆದೇಶ ಸಿಕ್ಕು ಕೂಡಲೇ ಅವರು ಹಾರ್ಮೋಸ್ ಜಲಸಂಧಿಯನ್ನು ಮೊದಲು ಕ್ಲಿಯರ್ ಮಾಡೋ ಕೆಲಸವನ್ನು ಶುರು ಮಾಡ್ತಾರೆ. ಈಗಾಗಲೇ ಇಸ್ರೇಲ್ IRGCಯ ನಾವೆಲ್ ಕಮಾಂಡರ್ ಅಲಿರೆಜಾ ತಂಗ್ಸರಿಯನ್ನು ಹೊಡೆದು ಹಾಕಿದೆ. ಸೊ ಅಲ್ಲಿನ ನೌಕಾಪಡೆಗೆ ನಾಯಕ ಕೂಡ ಈಗಿಲ್ಲ. ಬಂದರ್ ಅಬ್ಬಾಸ್ ಮೇಲಿನ ದಾಳಿಗಳವರನ್ನು ಕಂಗೆಡಿಸಿವೆ. ಇದರ ಜೊತೆ ಈಗ ಅಮೆರಿಕದ ಭಯಾನಕ ಪ್ಲಾನ್ ಇರಾನನ್ನು ಆತಂಕಕ್ಕೀಡು ಮಾಡ್ತಾ ಇದೆ. ಇಲ್ಲಿ ಅಮೆರಿಕ ಮುಂದೆ ಏನು ಮಾಡಬಹುದು ಅನ್ನೋ ಬಗ್ಗೆ ಆಕ್ಸಿಯೋಸ್ ವರದಿ ಏನಿದೆ ಅನ್ನೋದನ್ನು ನಿಮಗೆ ಮೊದಲು ಹೇಳ್ಬಿಡ್ತೀನಿ. ಅಮೆರಿಕದ ಮೊದಲ ಟಾರ್ಗೆಟ್ ಆಗಿರೋದಿಲ್ಲಿ ಖರಗ್ ದ್ವೀಪಗಳು. ಖರಗ್ ಅನ್ನೋದು ಇರಾನಿನ 90% ತೈಲ ಎಕ್ಸ್ಪೋರ್ಟ್ ಆಗೋ ದ್ವೀಪ. ಅಮೆರಿಕ ಅದನ್ನು ವಶಪಡಿಸ್ಕೊಳ್ಳೋದಕ್ಕೆ ಅಥವಾ ಅಲ್ಲಿನ ಎಲ್ಲ ಫೆಸಿಲಿಟಿಗಳನ್ನು ನಾಶ ಮಾಡೋದಕ್ಕೆ ಪ್ರಯತ್ನವನ್ನು ಪಡಬಹುದು. ಖರಗ್ ಡೀಪ್ ಸಿ ಪೋರ್ಟ್ ಹೊಂದಿರೋ ದ್ವೀಪ. ಅಲ್ಲಿ ಎಕ್ಸ್ಪೋರ್ಟ್ ಫೆಸಿಲಿಟಿಗಳನ್ನು ಇರಾನ್ ತುಂಬ ಚೆನ್ನಾಗಿ ಮಾಡಿಟ್ಟಿದೆ. ಹೀಗಾಗಿ ಅಮೆರಿಕ ಅದನ್ನು ನಾಶ ಮಾಡೋ ಬದಲು ತನ್ನ ಹಿಡಿತಕ್ಕೆ ತಗೊಳ್ಳೋದಕ್ಕೆ ಮೊದಲು ಪ್ರಯತ್ನವನ್ನು ಮಾಡುತ್ತೆ. ಅದನ್ನು ವಶಪಡಿಸ್ಕೊಂಡ್ರೆ ಇರಾನಿನ ಆರ್ಥಿಕ ಮೂಲಕ್ಕೆ ಪೆಟ್ಟು ಕೊಡಬಹುದು. ಮುಂದೆ ಚೈನಾಗೆ ಹೋಗೋ ತೈಲವನ್ನು ನಿಯಂತ್ರಿಸೋದಕ್ಕೂ ಸಾಧ್ಯ ಆಗುತ್ತೆ. ಹಾಗೆ ಹಾರ್ಮೋಸ್ ಮೇಲಿನ ಇರಾನ್ನ ನಿಯಂತ್ರಣವನ್ನು ತಪ್ಪಿಸೋದಕ್ಕೆ ಕೂಡ ಖರಗ್ ದ್ವೀಪಗಳಿಂದ ಸಾಧ್ಯ ಆಗುತ್ತೆ. ಹಾಗಂತ ಅದನ್ನು ಆಕ್ರಮಿಸಿಕೊಂಡು ಬಿಡುವುದು ಹೇಳಿದಷ್ಟು ಸುಲಭ ಅಲ್ಲ. ಅಲ್ಲಿಗೆ ಅಮೆರಿಕ ಬರುತ್ತೆ ಅನ್ನೋದು ಗೊತ್ತಿರೋದ್ರಿಂದ IRGC ಈಗಾಗಲೇ ತನ್ನ ಹೆಚ್ಚುವರಿ ಪಡೆಗಳನ್ನಲ್ಲಿ ನಿಯೋಜನೆ ಮಾಡಿದೆ. ಸೊ ಆ ದ್ವೀಪವನ್ನು ವಶಕ್ಕೆ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನಿಸಿದರೆ ಅಮೆರಿಕ IRGCಯ ಜೊತೆಗೆ ಆ ದ್ವೀಪದ ಫೆಸಿಲಿಟಿಗಳನ್ನು ಕೂಡ ನಾಶ ಮಾಡ್ತಾ ಹೋಗುತ್ತೆ. ಇನ್ನು ಇದರ ಜೊತೆ ಅಮೆರಿಕ ಕಣ್ಣು ಹಾಕಿರೋ 2ನೇ ಜಾಗ ಅಂದರೆ ಲರ್ಕ್ ದ್ವೀಪಗಳು. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಲರ್ಕ್. ಇದು ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿದೆ. ಈ ಜಲಸಂಧಿಯನ್ನು ಕಾಪಾಡಿಕೊಳ್ಳೋ ನಿಟ್ಟಲ್ಲಿ ಇರಾನ್ಗೆ ಸ್ಟ್ರಾಟಜಿಕ್ ಆಗಿ ಸಾಕಷ್ಟು ಸಹಾಯ ಮಾಡ್ತಾ ಇರೋದು ಈ ಲರಕ್ ದ್ವೀಪ. ಸೊ ಇದನ್ನು ಇರಾನ್ನಿಂದ ಕಿತ್ಕೊಂಡು ಬಿಟ್ರೆ
ಹಾರ್ಮೋಸ್ ಮೇಲಿನ ಹಿಡಿತ ಇರಾನ್ಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಇದರ ಜೊತೆ ಅಬು ಮೂಸಾ ದ್ವೀಪಗಳನ್ನು ಕೂಡ ಅಮೆರಿಕ ವಶಪಡಿಸಿಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅಬು ಮೂಸಾ. ಇದು ಪರ್ಷಿಯನ್ ಗಲ್ಫ್ನಿಂದ ಸ್ಟ್ರೇಟ್ ಆಫ್ ಹಾರ್ಮೋಸ್ಗೆ ಬರುವ ದಾರಿಯಲ್ಲಿದೆ. ಈ ದ್ವೀಪಗಳನ್ನು ವಶಪಡಿಸ್ಕೊಂಡ್ರೂ ಕೂಡ ಇರಾನ್ಗೆ ದೊಡ್ಡ ಹಿನ್ನಡೆ ಆಗುತ್ತೆ. ಹಾಗೆಯೇ ಹೇಗೆ ಇರಾನ್ ಈಗ ಪಶ್ಚಿಮದ ತೈಲ ಟ್ಯಾಂಕರ್ಗಳನ್ನು ಅಟ್ಯಾಕ್ ಮಾಡ್ತಾ ಇದೆಯೋ, ಅವುಗಳ ಸಂಚಾರಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಾ ಇದೆಯೋ, ಅದೇ ಥರ ಇರಾನ್ಗೆ ಬರುವ ಹಾಗೂ ಇರಾನ್ನಿಂದ ಹೋಗುವ ಹಡಗುಗಳನ್ನು ತಡೆದು ಅವುಗಳನ್ನು ಉಡಾಯಿಸಿ ಬಿಡುವ ತಂತ್ರವನ್ನು ಕೂಡ ಅಮೆರಿಕ ಇಲ್ಲಿಂದ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಅಮೆರಿಕ ಏನಾದರೂ ಈ ಕೆಲಸಕ್ಕೆ ಮುಂದಾದರೆ ಇರಾನ್ ದೊಡ್ಡ ಮಟ್ಟದಲ್ಲಿ ಪೆಟ್ಟನ್ನು ತಿನ್ನುತ್ತೆ. ಇನ್ನು ಈಗಾಗಲೇ ಕಪ್ಪು ಸಮುದ್ರದ ಕಡೆಯಲ್ಲಿ ಕೂಡ ಇಸ್ರೇಲ್ ಮತ್ತು ಅಮೆರಿಕ ಪಡೆಗಳು ದಾಳಿಗಳನ್ನು ಶುರು ಮಾಡಿವೆ. ಕ್ಯಾಸ್ಪಿಯನ್ ಸಮುದ್ರದ ಮೇಲೆ ಇಸ್ರೇಲ್ ಕಣ್ಣಿಟ್ಕೊಂಡು ಕೂತಿದೆ. ಅಜರ್ಬೈಜಾನ್ನ ಗಡಿಯಲ್ಲಿ ಅಲ್ಲಿನ ಸೇನೆ ನಿಂತಿದೆ. ಸೊ ಪರ್ಷಿಯನ್ ಗಲ್ಫ್ ಹಾಗೂ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮತ್ತು ಚಾಬಹಾರಲ್ಲಿ ಅಮೆರಿಕ ದಾಳಿಗಳನ್ನು ಶುರು ಮಾಡಿಬಿಟ್ರೆ ಇರಾನ್ಗೆ ಸಂಪೂರ್ಣ ದಿಗ್ಬಂಧನ ಹಾಕಿದಂತಾಗುತ್ತೆ. ಎಲ್ಲಿಂದಲೂ ಅವರು ಯಾರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸದ್ಯಕ್ಕೆ ಅಮೆರಿಕ ಈ 4 ಸ್ಟ್ರಾಟಜಿಕ್ ಪ್ರದೇಶಗಳ ಮೇಲೆ ಕಣ್ಣಿಟ್ಕೊಂಡು ಕೂತಿದೆ ಅಂತ ಆಕ್ಸಿಯೋಸ್ ಹೇಳ್ತಾ ಇದೆ. ಸೊ ಈ 4 ದ್ವೀಪಗಳನ್ನು ವಶಪಡಿಸ್ಕೊಂಡ್ರೆ ಪರ್ಷಿಯನ್ ಗಲ್ಫ್ ಹಾಗೂ ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಕಂಟ್ರೋಲ್ ಮಾಡಬಹುದು ಅಂತ ಅಮೆರಿಕ ಯೋಚಿಸ್ತಾ ಇದೆ. ಇದರ ಜೊತೆಗೆ ಅಮೆರಿಕ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿರುವ ಕ್ವೆಶ್ ದ್ವೀಪವನ್ನು ಕೂಡ ತನ್ನ ಹಿಡಿತಕ್ಕೆ ತಗೋಬಹುದು. ಅದರ ಜೊತೆ ಅಮೆರಿಕ ಗ್ರೌಂಡ್ ಅಟ್ಯಾಕ್ಗೆ ಕೂಡ ಇಳಿಬಹುದು. ಅದರಲ್ಲೂ ಅವರು ಪರ್ಷಿಯನ್ ಗಲ್ಫ್ ಮೂಲಕವೇ ಒಂದೊಂದೇ ಪ್ರಾಂತ್ಯಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಹೋಗೋ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಬಂದರ್ ಅಬ್ಬಾಸ್, ಸಿಸ್ತಾನ್ ಬಲೂಚಿಸ್ತಾನ್, ಬುಷೆಹರ್, ಖುಜೆಸ್ತಾನ್, ಇಸ್ಲಾಂ, ಕೆರ್ಮನ್ಶಾ, ಕುರ್ದಿಸ್ತಾನ್ ಹಾಗೂ ವೆಸ್ಟ್ ಅಜರ್ಬೈಜಾನ್ಗಳ ಕಡೆಯಿಂದ ಕೂಡ ದಾಳಿಗಳು ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇವೆ. ಈ ಮೂಲಕ ಪ್ರತಿ ಪ್ರಾಂತ್ಯದಲ್ಲೂ ಇರುವ IRGC ಪಡೆಗಳನ್ನು ನಿರ್ನಾಮ ಮಾಡೋದರ ಜೊತೆಗೆ ಇರಾನ್ನ ಮಿಸೈಲ್ ಹಾಗೂ ಡ್ರೋನ್ ಸಿಟಿಗಳನ್ನು ನಾಶ ಮಾಡುವ ಪ್ರಯತ್ನಗಳನ್ನು ಕೂಡ ಇಲ್ಲಿ ಅಮೆರಿಕ ಸ್ಥಳೀಯ ಪಡೆಗಳ ಸಹಾಯವನ್ನು ಪಡ್ಕೊಂಡು ಮಾಡ್ತಾ ಹೋಗುತ್ತೆ. ಹಾಗಂತ ಇದು ಹೇಳಿದಷ್ಟು ಸುಲಭದ ಕೆಲಸ ಅಲ್ಲ. IRGC ಕೂಡ ಇಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಮೆರಿಕ ಸೈನಿಕರ ಬರುವಿಗಾಗಿ ಕಾಯ್ತಾ ಇದೆ. ಅವರ ಆಯುಧಗಳು, ಯುದ್ಧ ಟ್ಯಾಂಕುಗಳು ಕೂಡ ಅಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿವೆ. ಅಮೆರಿಕಾದ ಸೇನೆ ಪರ್ಷಿಯನ್ ಗಲ್ಫ್ನ ಯಾವ ದ್ವೀಪದ ಮೇಲೆ ಕಾಲಿಟ್ಟರೂ ಕೂಡ ಇರಾನ್ ತನ್ನ ನೆಲದಲ್ಲಿಂದಲೇ ನಡೆಸುವ ದಾಳಿಗಳ ಮೂಲಕ ಅಮೆರಿಕಾದ ಸೈನಿಕರನ್ನ ಕಂಗೆಡಿಸುವ ಸಾಧ್ಯತೆಗಳು ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇರುತ್ತವೆ. ಹೀಗಾಗಿ ಅಮೆರಿಕ ಅತಿ ಹೆಚ್ಚು ವಾಯುದಾಳಿಗಳನ್ನು ನಡೆಸುವ ಸಾಧ್ಯತೆ ಕೂಡ ಇದೆ. ಹಾಗೆ ನಾವು ಇರಾನ್ನ ಇಂಧನ ಮತ್ತು ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ನಾಶ ಮಾಡ್ತಾ ಹೋಗ್ತೀವಿ ಅಂತ ಈಗಾಗಲೇ ಟ್ರಂಪ್ ಹೇಳಿದ್ದಾರೆ. ಆ ಕೆಲಸನೂ ಶುರುವಾಗಿಬಿಟ್ರೆ ಇರಾನ್ನ ಸೇನೆಯ ಮೂಮೆಂಟ್ಗಳನ್ನು ನಿಯಂತ್ರಿಸೋದಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ಗಳಿಗೆ ಸಾಧ್ಯ ಆಗಲೂಬಹುದು. ಆದರೆ ಶುಕ್ರವಾರ ಸಂಜೆಯವರೆಗೆ ಇಲ್ಲಿ ಏನೆಲ್ಲ ಬೆಳವಣಿಗೆಗಳಾಗತ್ವೆ ಅನ್ನೋದರ ಮೇಲೆ ಮುಂದಿನ ಚಟುವಟಿಕೆಗಳು ಆಧಾರ ಪಟ್ಟಿವೆ. ಇದು ಗೆಳೆಯರೆ, ಅಮೆರಿಕ ಇರಾನ್ನ ಹೇಗೆಲ್ಲ ಕಾಡೋದಕ್ಕೆ ಪ್ರಯತ್ನ ಪಡಬಹುದು ಮತ್ತು ಇರಾನ್ ಕೂಡ ಯಾವ ಮಟ್ಟದಲ್ಲಿ ಇಲ್ಲಿ ರೆಸಿಸ್ಟೆನ್ಸನ್ನು ತೋರಿಸಬಹುದು ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.